ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ಅರಸೀಕೆರೆ. ನಾನಿವತ್ತು ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೇವ್ನ ನಾವು ಮಸಾಲೆ ಪುರಿ, ಪಾನಿಪುರಿಗೆಲ್ಲ ಯೂಸ್ ಮಾಡ್ತೀವಿ. ಮನೆಯಲ್ಲಿ ಮಕ್ಕಳಿಗೆ ಹಾಗೆಯೇ ಬೌಲಲ್ಲಿ ಹಾಕ್ಕೊಟ್ರು ತಿಂತಾರೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ನಾನಿಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಜೀರಿಗೆ, ಅಜ್ವಾನ, ಉಪ್ಪು ಮತ್ತು ಎಣ್ಣೆ, ಸ್ವಲ್ಪ ಕಲ್ಲರ್ನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಚಕ್ಲಿ ಬಳ್ಳು. ನಿಮ್ಮ ಕಡೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ, ನೋಡಿ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಂತಾರೆ ಅಂತ. ಇಲ್ಲಿ ಆಯಿಲ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಆಯಿಲ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಸಿಮ್ಮಲ್ಲಿ ಕಾಯ್ತಾ ಇದೆ. ಆಮೇಲೆ ಇಲ್ಲಿ ಬೌಲಲ್ಲಿ ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಒಂದು 4 ಟೇಬಲ್ ಸ್ಪೂನ್, 3ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಬೌಲ್ ಕಡಲೆ ಹಿಟ್ಟಿಗೆ ಅಷ್ಟು ಅಕ್ಕಿ ಹಿಟ್ಟು ಬೇಕು ಫ್ರೆಂಡ್ಸ್. ಹಂಗಾಗಿ ಅದು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ
ಅದು ಚೆನ್ನಾಗಿ ಮಿಕ್ಸ್ ಆಗಿದೆ, ಹಾಗಾಗಿ ಆ ಥರ ನೆಂದಿದೆ ಫ್ರೆಂಡ್ಸ್. ಲಿಡ್ನ ಕ್ಲೀನಾಗಿ ಕ್ಲೋಸ್ ಮಾಡಿ, ಇಲ್ಲಾಂದರೆ ಅದು ಪಟ್ಟಂತ ಹೊಡ್ಕೊಂಬಿಡುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಅದು ಎಣ್ಣೆ ಕಾದಿರುತ್ತೆ, ಎಣ್ಣೆದ್ರೊಳಗಡೆ ಏನಾದರೂ ಬಿದ್ದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀಟಾಗಿ ಹುಷಾರಾಗಿ ಮಾಡಿ ಫ್ರೆಂಡ್ಸ್. ಥ್ರೆಡ್ನ ಕ್ಲೀನಾಗಿ ತಿರುಗಿಸ್ಬೇಕು ಅದನ್ನು. ಈಗ ರೆಡಿಯಾಗಿದೆ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಇವಾಗ ಎಣ್ಣೆ ಒಳಗಡೆ ಸೇವನ್ನ ಹಾಕ್ತಾಯಿದ್ದೀನಿ. ಸಿಮ್ಮಲ್ಲೇ ಇರಬೇಕು ಫ್ರೆಂಡ್ಸ್, ಉರಿ ಮಾತ್ರ ಫ್ಲೇಮ್ ಮಾತ್ರ ಜಾಸ್ತಿ ಇಡಲೇಬೇಡಿ, ಇಲ್ಲಾಂದರೆ ಅದು ಸಿಡಿದ್ಬಿಡುತ್ತೆ. ಕೈ ಸ್ವಲ್ಪ ಎತ್ತರದಲ್ಲೇ ಇಟ್ಟು ನೀವು ಹಾಕಬೇಕು. ಅದು ಉರಿ ಬರ್ತಾ ಇರುತ್ತೆ, ಕೈಗೆ ಹೊಡೆಯುತ್ತೆ, ಹಂಗಾಗಿ ಸ್ವಲ್ಪ ಮೇಲೇ ಇಟ್ಕೊಂಡು ಹಾಕಿ ತಿರುಗಿಸ್ತಾನೆ ಇರಿ. ಅದನ್ನು ತಿರುಗಿಸಿದ್ರೇ ಎಲ್ಲ ಕಡೆಯೂ ಚೆನ್ನಾಗಿ ಬರುತ್ತೆ, ಬಾಣಲಿ ಒಳಗಡೆ ಬೀಳುತ್ತೆ. ಇಲ್ಲ ಅಂದರೆ ಒಂದೇ ಕಡೆ ಆದರೆ ದಪ್ಪ ಆದರೆ ಬೇಯಲ್ಲ ಫ್ರೆಂಡ್ಸ್ ಅದು. ಆವಾಗ ಆ ಥರ ಗುಳ್ಳೆ ಎಲ್ಲ ಬರ್ತಾಯಿದೆ ಅಂದರೆ ಅದನ್ನು ನೀರಿನಂಶ ಎಲ್ಲ ಹೋಗ್ತಾ ಇದೆ, ಇವಾಗ ಬೇಯ್ತಾ ಇದೆ ಅಂತ. ಆ ನೀರಿನಂಶ ಯಾವಾಗ ಸ್ಟಾಪ್ ಆಗುತ್ತೋ ಆವಾಗ ಸೇವು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಈ ಥರ ಬೇಯ್ತಾ ಇದೆ. ಇವಾಗ ನೋಡಿ ಆ ಥರ ಎಲ್ಲ ಗುಳ್ಳೆಗಳೆಲ್ಲ ಬರೋದೆಲ್ಲ ಸ್ಟಾಪ್ ಆಗಿದೆ. ಒಂದು ಸಲ ತಿರುಗಿಸಿ ಹಾಕೊಂಡ್ಬಿಟ್ಟು ಈ ಕಡೆಯೂ ಬೆಂದಿದೆ, ಹಾಗಾಗಿ 7ರಿಂದ 8 ನಿಮಿಷ ಬೇಯಿಸ್ರಿ ಫ್ರೆಂಡ್ಸ್, ಹಂಗಾದ್ರೇ ಅದು ಚೆನ್ನಾಗಿ ಬರೋದು. ಈ ಕಲ್ಲರಿಗೆ ಅದಕ್ಕೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಸೇವು ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.